ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಕಲಬುರಗಿಯಲ್ಲಿ ಜಲದಾಳಿಗೆ ತೊಂದರೆ ಆಗಿರೋದು. ಕಲಬುರಗಿ ಬೆಂಗಳೂರು ವಿಜಯಪುರ ಸಂಪರ್ಕ ಏನಿದೆ ಕಟ್ ಆಗಿದೆ. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಇದೀಗ ಮತ್ತೊಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರವಾಹದ ಒಂದು ಹೊಡೆತ ಹೇಗಿದೆ ಅಂತಂದರೆ ಕಲಬುರಗಿ ಬೆಂಗಳೂರು ವಿಜಯಪುರ ಸಂಪರ್ಕ ಸದ್ಯಕ್ಕೆ ಕಟ್ಟಾಗಿದೆ. ಸೊ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿರೋದ್ರಿಂದ ಬ್ಯಾರಿಕೇಡ್ ಹಾಕಿ ಸಂಚಾರ ಬಂದ್ ಮಾಡಿದ್ದಾರೆ ಪೊಲೀಸರು. ಹಾಗಾಗಿ ನಡ್ಕೊಂಡೇ ಹೋಗ್ತಿರುವಂಥ ಜನ ಲಗೇಜ್ ಹಿಡಿದು ಮಕ್ಕಳ ಜೊತೆ ಹೆಜ್ಜೆ ಹಾಕ್ತಿದ್ದಾರೆ. ನೋಡಿ ಎಷ್ಟು ರಸ್ತೆ ಬ್ಲಾಕ್ ಆಗಿದೆ ಅಂತ. ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಲಬುರಗಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗ್ತಾ ಇದೆ. ಸದ್ಯ ಏನು ಜೇವರ್ಗಿ ಹತ್ತಿರ ಇರತಕ್ಕಂಥ ಸೇತುವೆ ಕೂಡ ಏನು ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇರತಕ್ಕಂಥದ್ದು. ಬೀದರ್ ಮತ್ತು ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಹೆದ್ದಾರಿಯನ್ನು ಸಂಪೂರ್ಣವಾಗಿ ಈಗ ಸದ್ಯ ಜಿಲ್ಲಾಡಳಿತ ಬಂದ್ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಏನು ಅಂತಾರೆ ಭೀಮಾ ನದಿಗೆ ಹರಿಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸೇತುವೆ ಕೂಡ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಏನಂತಂದರೆ ಇಡೀ ಸೇತುವೆಯ ಸಂಚಾರವನ್ನು ಜಿಲ್ಲಾಡಳಿತ ಬಂದ್ ಮಾಡಿದೆ. ಪರಿಣಾಮ ಏನು ಅಂತಾರೆ ಎರಡೂ ಬದಿಯಿಂದ ಜನ ಏನು ಅಂತಾರೆ ವಿಧಿ ಇಲ್ಲದೆ ನಡೆದುಕೊಂಡು ಬರುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಜನ ಏನು ಅಂತಂದರೆ ಆ ಬದಿಯಿಂದ ಈ ಬದಿಗೆ ಮತ್ತು ಈ ಬದಿಯಿಂದ ಆ ಕಡೆಗೆ ಏನು ಅಂತಾರೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದರೆ ಸೇತುವೆ ಸಂಪೂರ್ಣವಾಗಿ ಏನು ಅಂತಂದರೆ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇದೆ. ಇನ್ನು ಕೆಲವೇ ಅಡಿಗಳು ಅಂದರೆ ಸುಮಾರು 1-2 ಅಡಿ ಮಾತ್ರ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಸೇತುವೆ ಮೇಲಿನ ಸಂಚಾರವನ್ನು ನಿರ್ಬಂಧಗೊಳಿಸಲಾಗಿದೆ. ಆ ಪರಿಣಾಮ ಏನು ಅಂತಂದರೆ ಅಲ್ಲೇ ಅಂದರೆ ಸೇತುವೆ ಆ ಕಡೆಯಿಂದ ಬಸ್ನಿಂದ ಇಳಿದು ನಡೆದುಕೊಂಡು ಹೋಗುವಂಥ ಕೆಲಸ ಸದ್ಯ ಏನು ಅಂತಾರೆ ಜನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಇಡೀ ಏನು ಅಂತಂದರೆ ಭೀಮಾ ನದಿಯ ಏನು ನೀರೇನಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮತ್ತು ಕ್ಷಣದಿಂದ ಕ್ಷಣಕ್ಕೆ ಏನು ಅಂತಾರೆ ಭೀಮಾ ನದಿಯ ಏನು ತೀರದಲ್ಲಿ ಸಾಕಷ್ಟು ಏನು ಅಂತಂದರೆ ನೀರು ಬರ್ತಾ ಇರೋದ್ರಿಂದ ಸಹಜವಾಗಿ ಏನು ಅಂತಾರೆ ಸೇತುವೆ ಸಾಕಷ್ಟು ಏನು ಅಂತಾರೆ ಮುಳುಗಡೆ ಭೀತಿಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಅಂತಾರೆ ಇಡೀ ಆ ಸೇತುವೆ ಮೇಲಿನ ಏನು ಅಂತಾರೆ ಸಂಚಾರವನ್ನು ನಿರ್ಬಂಧಗೊಳಿಸಿ ಸದ್ಯ ಜಿಲ್ಲಾಡಳಿತ ಏನು ಅಂತಾರೆ ಎರಡೂ ಕಡೆಯನ್ನು ಬ್ಯಾರಿಕೇಡನ್ನು ಹಾಕಿ ನಿರ್ಬಂಧ ಹೇರಿದೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಇನ್ನು ನೆರೆ ಪೀಡಿತ ಪ್ರದೇಶಕ್ಕೆ ಶಾಸಕ ಅಜಯ್ ಸಿಂಗ್ ಭೇಟಿ. TV9 ನಿರಂತರ ವರದಿ ಬೆನ್ನಲ್ಲೇ ಭೇಟಿ ನೀಡಿ ಪರಿಶೀಲನೆ. ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಬಂದ್. ಸೊ ಕಟ್ಟಿ ಸಂಗಾವಿ ಸೇತುವೆ ಬಳಿ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿದ್ರು ಅಜಯ್. ಸೊ ಪ್ರವಾಹ ಪರಿಸ್ಥಿತಿ ಎದುರಿಸೋದಕ್ಕೆ ಸರ್ಕಾರ ಸನ್ನದ್ಧವಾಗಿದೆ ಅಂತ ಅಜಯ್ ಸಿಂಗ್ ಹೇಳಿದರು. ಸುಮಾರು 3,60,000 ಕ್ಯೂಸೆಕ್ಸ್ ನೀರು ಏನು ಬಿಟ್ಟಿದ್ದಾರೆ. ಇವಾಗ ಒಂದು ಅಪಾಯಕಾರ ಹಂತದಲ್ಲಿದೆ ಇರ್ತಕ್ಕಂಥ ಎಲ್ಲ ಗಾಡಿನೂ ಕೂಡ ಇದರ ಮೇಲೆ ಸಂಚಾರ ಮಾಡ್ತಕ್ಕಂಥ ಅದನ್ನು ಕೂಡ ನಿಲ್ಲಿಸಿದ್ದೀವಿ. ಭೀಮಾ ದಂಡದಲ್ಲಿರ್ತಕ್ಕಂಥ 40 ಅಲ್ಲಿ ಅದನ್ನು ನಾವು ಕೆಲವು ಜನರಿಗೆ ನಾವು ಸ್ಥಳಾಂತರ ಮಾಡ್ತಾ ಇದ್ದೀವಿ. ಗಂಜಿ ಕೇಂದ್ರ ನಾವು ತೆಗೆದಿದ್ದೀವಿ, ಸುಮಾರು 10 ಗಂಜಿ ಕೇಂದ್ರ ನಾವು ತೆಗೆದಿದ್ದೀವಿ. ಇನ್ನು ಏನೇನು ಅವಶ್ಯಕತೆ ಇರ್ತದೆ ಅದನ್ನು ಕೂಡ ನಾವು ಮಾಡ್ತೀವಿ. ಈ ಒಂದು ದಂಡದಲ್ಲಿರ್ತಕ್ಕಂಥ ಜನರಿಗೆ ಭಾಳಷ್ಟು ಅನಾನುಕೂಲ ಆಗಿದೆ. ಆಹಾರ ಒಂದು ದನವನ್ನು ಕೂಡ ನಾವು ವಿತರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಏನೇನು ತೊಂದರೆ ಇರ್ತದೆ ಎಲ್ಲ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಒಂದು 3 ದಿವಸ ಇದೇ ಒಂದು ರೀತಿಯಿಂದ ಮಳೆಯೂ ಕೂಡ ಬರ್ತದೆ. ಅದು ಏನೇನು ಅವಶ್ಯಕತೆ ಇರ್ತದೆ ಎಲ್ಲ ನಾವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವ್ರ ಜೊತೆ ಇರ್ತೀವಿ. ಇನ್ನು ಅವಶ್ಯಕತೆ ಇರ್ತಕ್ಕಂಥ ಹೆಚ್ಚಿನ ಒಂದು ಗಂಜಿ ಕೇಂದ್ರ ಕಾಳಜಿ ಕೇಂದ್ರ ಒಂದು ಓಪನ್ ಮಾಡಬೇಕಂದ್ರೆ ಅದನ್ನು ನಾವು ಓಪನ್ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH